ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹಿಂದೆ ಒಂದು ಗಾದೆ ಇತ್ತು, ತಾಯಿ ಸಾಯಬೇಕು ಅಥವಾ ಮಗು ಸಾಯಬೇಕು ಅಂದಾಗ ಡಾಕ್ಟ್ರುಗಳು ಹಿರಿಯ ಜೀವ ತಾಯಿ ಬದುಕಲಿ, ಮಗು ಸತ್ರು ಪರವಾಗಿಲ್ಲ ಅಂತ ಹಿಂದೆ ಮಾತಾಡೋರು. ಅಂದರೆ ತಾಯಿಗೆ ಭಾಳ ಬೆಲೆ ಕೊಡೋರು. ಅಂದರೆ ನೆಕ್ಸ್ಟ್ ಮಗು ಹುಟ್ಟುತ್ತೆ, ತಾಯಿಯಿಂದ ಮಗು ಹುಟ್ಟುತ್ತೆ ಅನ್ನೋ ಭಾವನೆ ಇತ್ತು. ಈಗ ಏನಾಗಿದೆ, 20 ವರ್ಷದ 30 ವರ್ಷದ ಮರಗಳನ್ನ ಕಡು ಬಿಡೋಣ, ಸಣ್ಣ ಸಣ್ಣ ಸಸಿ ನೆಡೋಣ ಅನ್ನೋ ಭಾವನೆಯನ್ನು ಸರ್ಕಾರದಲ್ಲಿ ಎಲ್ಲ ಕಡೆ ಮಾತುಕತೆ ನಡೀತಾ ಇದೆ. ಸಣ್ಣ ಸಣ್ಣ ಸಸಿಗಳು ನೆಟ್ಕೊಂಡು ಅವು 30 ವರ್ಷ ಬೆಳೆಯೋದ್ರಾಗೆ ನಮ್ಮ ಕಥೆ ಏನಾಗಿರ್ಬೋದು. ಅದಕ್ಕೆ 30 ವರ್ಷದ ಮರಗಳನ್ನ ಉಳಿಸ್ಕೊಳ್ರಿ, ಬೇರೆ ಕಡೆ ಸಸಿ ನೆಡ್ರಿ ಅಂತ ನಾವು ಅವ್ರನ್ನ ಬೇಡ್ಕೊಂತ ಇದ್ವಿ. ಈಗ ಎಲ್ಲ ಅಭಿವೃದ್ಧಿ ಕೆಲಸ ಏನಾಗ್ತಾ ಇದೆ ಅಂದರೆ ಮರ ಕಡಿಯೋದೇ ಚಿಂತೆ ಆಗಿದೆ. ಹಾಗಾಗಿ ನಾವು ಎಲ್ಲ ಅಧಿಕಾರಿಗಳು ವಿನಂತಿಸ್ಕೊಂತ ಇರೋದನ್ನು ಚಿತ್ರದುರ್ಗ ಬಯಲು ಸೀಮೆ ದಯವಿಟ್ಟು ಮರಗಳನ್ನ ಕಡಿಬೇಡಿ. ಖಾಲಿ ಜಾಗದಲ್ಲಿ ಎಷ್ಟು ಬೇಕಾದ್ರೂ ಅಭಿವೃದ್ಧಿ ಮಾಡಿ, ನಾವು ಶಂಕುಸ್ಥಾಪನೆಗೆ ಬರ್ತೀವಿ, ನಾವು ಅದರಲ್ಲಿ ಉಲ್ಲಾಸದಲ್ಲಿ ನಾವು ತೊಡಕೊಳ್ತೀವಿ. ಮರ ಸಾಯಿಸಿ ನೀವು ಏನಾರ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಎಲ್ಲ ಶೋಕಾರ್ಪಣೆ ಮಾಡ್ಕೊಂತ ದುಃಖದಲ್ಲಿ ಬದುಕಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಕಾಲೇಜುಗಳನ್ನ ಖಾಲಿ ಜಾಗದಲ್ಲಿ ಸ್ಥಾಪನೆ ಮಾಡಿರಿ. DC ಕಚೇರಿನೂ ಸಹ ಯಾವ್ದಾರ ಒಂದು ಸೂಕ್ತವಾದ ಖಾಲಿ ಜಾಗದಲ್ಲಿ ಸ್ಥಾಪನೆ ಮಾಡಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಡಾಕ್ಟರ್ HK ಸ್ವಾಮಿ ಅಂತೇಳಿ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು. ಕೂಡ 10-15 ಏನು ಆ ಉಪಕೇಂದ್ರಗಳ ಜವಾಬ್ದಾರಿ ಬಹಳ ಇರ್ಬೇಕಾಗ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ನಾನೇನು 200 ಲೀಟ್ರ್ ಬತ್ತೈತೆ 100 ಲೀಟ್ರ್ ಬತ್ತೈತೆ ಅಷ್ಟಕ್ಕೆ ಒಂದು ಸಂಘ ನಾನು ಮಾಡ್ಕೊಂಡಿದ್ದು ಬಿಡೋಣ ಅಂದ್ರೆ ನಿಮ್ಮ ಭವಿಷ್ಯನೇ ಹಾಳು ಮಾಡ್ಕೊಂತೀರ. ನಿಮ್ಮ ಭವಿಷ್ಯ ಯಾವ ರೀತಿ ಇರಬೇಕು ಅಂದ್ರೆ ಬಹಳಷ್ಟು ಮಟ್ಟಕ್ಕೆ ಇವತ್ತೇನು ಕುಣಿಗಲ್ ಗುಬ್ಬಿ ಆ ಭಾಗದಾಗೆ ಒಬ್ಬೊಬ್ಬ 3,000 ಸಾವಿರ ಲೀಟ್ರ್ ಒಂದು ಸರ್ತಿಗೆ ಇವತ್ತು ಅಳತೆ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಮಟ್ಟಿಗೆ ಇವತ್ತು ಸಹಕಾರ ಸಂಘಗಳು ಇವತ್ತು ಬೆಳೆದಿದ್ದಾವಲ್ಲ. ಆ ಮಟ್ಟಕ್ಕೆ ನಿಮ್ಮ ಪ್ರಯತ್ನ ಇರಬೇಕು. ಅವಾಗ ಏನಾದರೂ ಕೂಡ ಒಂದು ಬದಲಾವಣೆ ಆಗ್ತೈತೆ. ನೀವೆಲ್ಲರೂ ಕೂಡ ಆರ್ಥಿಕವಾಗಿ ನೀವು ಸದೃಢ ಆಗ್ತಕ್ಕಂಥದ್ದು. ಇವನ್ನ ಮಾಡದಲೇ ಇದ್ರೆ ನೀವುಗಳು ಯಾವುದೇ ರೀತಿಯಲ್ಲಿ ಅದರಲ್ಲಿ ಸಾಧನೆಯನ್ನ ಮಾಡೋಕ್ಕಾಗೋದಿಲ್ಲ. ಮತ್ತೆ ಅಲ್ಲಿನ ರೈತರಿಗೂ ಕೂಡ ನೀವು ಒಂದು ಉತ್ತಮ ಅವ್ರಿಗೆ ಒಂದು ಆರ್ಥಿಕವಾಗಿ ಶಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಯಾರೋ ಒಂದು 10-15 ಜನ ಹಾಲಾಗ್ತಿದ ತಕ್ಷಣ ಅದರಲ್ಲಿ ಏನು ಸಾಧನೆಯನ್ನು ಮಾಡೋಕ್ಕಾಗೋದಿಲ್ಲ. ಆ 10-15 ಜನ ಹಾಕೋರು ಇವ್ರೆ ಬಹಳಷ್ಟು ಹಾಲಿಂದ ಇವತ್ತು ಅಭಿವೃದ್ಧಿ ಆಗ್ಯವ್ರೆ, ಅವ್ರ ಕುಟುಂಬ ನೆಮ್ಮದಿಯಾಗೈತೆ, ಅವ್ರು ಹಲವಾರು ರೀತಿಯಲ್ಲಿ ಇವತ್ತು ಕೃಷಿ ಇರ್ಬೋದು, ಇನ್ನೊಂದು ರೀತಿಯಲ್ಲಿ ಇರ್ಬೋದು, ಮಕ್ಕಳು ಓದಿಸೋದಿರ್ಬೋದು, ಅವ್ರು ಚೆನ್ನಾಗಿ ಹಾಲು ಹಾಕೋದ್ರಿಂದ ಎಂಬ ಮೆಸೇಜು ಬೇರೆ ರೈತರಿಗೆ ಹುಟ್ಟಬೇಕು. ಆವಾಗ ಮಾತ್ರ ಇಡೀ ರೈತರು ಈ ಒಂದು ಉದ್ಯಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಕ್ಕಂಥ ಮಟ್ಟಿಗೆ ಅವರು ಆ ತಯಾರಿ ಆಗ್ತಾರೆ. ನಾವು ಅವ್ರಿಗೆ ಆ ಮೆಸೇಜೇ ಕೊಡಕ್ಕ ಶಕ್ತಿ ಇಲ್ಲ ಅಂದ್ರಾಗ ಆ ನಿಮ್ಮ ಸಂಘ ಇವತ್ತು ಅಷ್ಟಕ್ಕೆ ಸೀಮಿತ ಆಗ್ತದೆ. ನೀವೇನು ಬದಲಾವಣೆ ತರಕ್ಕಾಗೋದೇ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಏನು ಉಪಕೇಂದ್ರವನ್ನು ಮಾಡ್ತಿರ್ತಕ್ಕಂಥ ಕಾರ್ಯದರ್ಶಿಗಳು ನಡೆಸ್ತಾ ಇರ್ತಕ್ಕಂಥ ಕಾರ್ಯದರ್ಶಿಗಳು ನೀವು ಬಹಳ ಈಗಲಿಂದಲೇ ಕೂಡ ನಿಮಗೆ ಚಾಲೆಂಜ್ ಮೈಂಡ್ ಇರಬೇಕು. ನಾನು ಇಷ್ಟು ಲೀಟ್ರ್ ಮಾಡೇ ಮಾಡ್ತೀನಿ ಎಂಬ ಒಂದು ಮಟ್ಟಕ್ಕೆ ನೀವು ಚಾಲೆಂಜ್ ಮೈಂಡ್ ಇಟ್ಕೊಂಡು ಹೋದ್ರೆ ಮಾತ್ರನೇ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗ್ತೈತೆ. ನಿಮ್ಮ ಸಂಘ ಅಭಿವೃದ್ಧಿ ಆಗ್ತೈತೆ. ನಿಮ್ಗೆ ಏನೋ ಒಂದು ಜನ ಜವಾಬ್ದಾರಿ ಕೊಟ್ಟು ಊರಾಗೆ ನೀವು ಒಳ್ಳೆ ರೀತಿಯಲ್ಲಿ ನಡೆಸ್ತಾನೆ ಕಣಪ್ಪ ನಮ್ಮ ಕಾರ್ಯದರ್ಶಿ ಅಂತ ಹೇಳ್ಬಿಟ್ಟು ನಿಮಗೆ ಜವಾಬ್ದಾರಿ ಕೊಟ್ಟಿರ್ತಾರಲ್ಲ, ಅಷ್ಟಕ್ಕೂ ಆ ಜನಗಳಿಗೆ ಎಲ್ರಿಗೂ ಕೂಡ ಒಂದು ಗೌರವ ತರ್ತಕ್ಕಂಥ ಮಟ್ಟಿಗೆ ಇದಾಗ್ತೈತೆ ಎಂಬ ಒಂದು ಅಭಿಪ್ರಾಯವನ್ನು ಕೂಡ ನಾನು ವ್ಯಕ್ತಪಡಿಸಿ. ಇದರಿಂದ ನಮ್ಮ ಒಬ್ಬರು ನೀರಾವರಿ ಮಂತ್ರಿ ಇದ್ರೆ ನಮ್ಮ ಜಿಲ್ಲೆ ಅವ್ರ ಹೆಸರು ಹೇಳೋದಲ್ಲ, ನೀರ್ ಬಾಡ್ ನಿಂದ್ರ ನಾ ಹೇಳ್ತೀನಿ ತಪ್ಪ. ಇಬ್ರು ಎದ್ದು ಹೇಳಿರಲ್ಲ, ಎಷ್ಟು ದುಡ್ಡು ಕೊಟ್ರಿಪ್ಪ, ಎಷ್ಟು ದುಡ್ಡು ಕೊಟ್ರಿ? ಕನ್ಸೆಂಟ್ ಅವಾರ್ಡ್ ಆದದ್ವೇ ಅದಾವ. ಒಂದು 25,000 ಕೋಟಿ ಹಾಕದ್ ಕೊಡ್ರಿ ಅವ್ರಿಗೆ ಪೇಮೆಂಟ್. ಕೊಡ್ಲಿಲ್ಲ ಅಂದ್ರೆ ಅವ್ರು ಬಡ್ಡಿ ಸಹಿತ ತಗೋತಾರ, ನಿಮ್ ಕಡೆಯಿಂದ ಬಡ್ಡಿ ಸಹಿತ ತಗೋತಾರ. ಅವ್ರು ಕೊಡಿಯಲ್ಲ, ಯಾರು ಬೇಕಂತ ಅವತ್ತು ಅರ್ಜಿ ಕೊಟ್ಟಾರ, ಕೊಟ್ಟಿಲ್ಲ ಅಂತ ಕೋರ್ಟಿಗೆ ಹೋಗಿ ಅರ್ಕಲ್ಲ ಅವ್ರು. ಮತ್ ಸುಮ್ಮನೆ ಹೇಳ್ಕೊಡುದು, ಕನ್ಸಲ್ಟ್ ಅವಾರ್ಡ್ ಅಂತ 2 ಲಕ್ಷ ರೂಪಾಯಿ ಗೈಡೆನ್ಸ್ ವ್ಯಾಲ್ಯೂ ಇತ್ತು ಅಂದ್ರೆ 4 ಪಟ್ಟು 8 ಲಕ್ಷ ಆಯ್ತು. 8 ಲಕ್ಷ ಕೊಟ್ರ ಆಯ್ತಾ ಅದು ಗೈಡೆನ್ಸ್ ವ್ಯಾಲ್ಯೂನ, ಅಥವಾ ಅದೇನು ಕನ್ಸಲ್ಟ್ ಅವಾರ್ಡ್ ಅಂತ ಕೇಳಿದ್ರಿ? ನಾ ಹಂಗ ಮಾಡಿಲ್ಲ. ಈ ಜಿಲ್ಲೆಯಲ್ಲಿ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕೆಲವು ಹಳ್ಳಿಗಳಿಗೆ, ಕೆಲವು ತಾಲೂಕುಗಳಿಗೆ ಗೈಡೆನ್ಸ್ ವ್ಯಾಲ್ಯೂ SR ಸಬ್ ರಿಜಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂ ರಿವೈಸ್ ಆಗಿದ್ದಿಲ್ಲ. ಅದಕ್ಕಾಗಿ ನಾನು 24 ಲಕ್ಷ ರೂಪಾಯಿ ನೀರಾವರಿಗೆ, 20 ಲಕ್ಷ ರೂಪಾಯಿ ಒಣ ಬೇಸಾಯಕ್ಕೆ ಮಾಡಿದೆ. ಅದು ಕನ್ಸೆಂಟ್. ಸಬ್ ರಿಜಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂ 2 ಇದ್ದದನ್ನ 4 ಪಟ್ಟು 8 ಕೊಡೋದು ಕನ್ಸೆಂಟ್ ಅಲ್ಲ, ನಾ ಮಾಡಿದ್ದು ಕನ್ಸೆಂಟ್. ಅವತ್ತು ಭೂಮಿ ಬೆಲೆ 10 ಇತ್ತು. ಅವತ್ತು ಭೂಮಿ ಬೆಲೆ ಎಷ್ಟಿತ್ತು? 23-24 ಲಕ್ಷಕ್ಕೆ ಎಕರೆ ಸಿಗ್ತಿದ್ದು ನೀರಾವರಿ. ಇವತ್ತು ಹೆಚ್ಚಾಗಿದೆ. ಅವತ್ತು ಬಂಗಾರದ ಬೆಲೆ ಇತ್ತು ಸೆಟ್ರ, ಯಾಕಂದ್ರೆ ನೀವು ವ್ಯಾಪಾರಸ್ಥರು ಗೊತ್ತಾಗಬೇಕು.
ಬಂಗಾರದ ಬೆಲೆ ಇತ್ತು 50,000 ರೂಪಾಯಿ. ಇವತ್ತು ಬಂಗಾರದ ಬೆಲೆ ಎಷ್ಟಾಗ್ಯದ? ನಾ ಕನ್ಸೆಂಟ್ ಅವಾರ್ಡ್ ಮಾಡಿದ ದಿವಸ 24 ಲಕ್ಷ 20 ಲಕ್ಷ ಮಾಡಿದ ದಿನ ಬಂಗಾರದ ಬೆಲೆ 50,000 ಇತ್ತು. ಇವತ್ತು 1,60,000 50,000 ಆಗಿ 3 ಪಟ್ಟು ಆಗ್ಬೇಕು. ಹಂಗಾದ್ರೆ ನಾ ಮಾಡಿದ್ರೆ 3 ಪಟ್ಟು ಕೊಡ್ಬೇಕು. ನೀವು 75 ಲಕ್ಷ ಮಾಡ್ಬೇಕು ನೀವು ಎಕರೆಗೆ. ಅಂದ್ರೆ ನೀವು ಕರೆಕ್ಟ್ ಕೊಟ್ಟಂಗ. ಅವತ್ತು ನಾ ಕೊಟ್ಟಾಗ ಭೂಮಿ ತಗೊಂಡಾರ ಕೆಲವ್ರು, 100 ರೈತರು ಭೂಮಿ ತಗೊಂಡಾರ. 777 ಕಟ್ಟಡಗಳ ಮಾಲೀಕರು ದುಡ್ಡು ತಗೊಂಡಾರ. ಅವ್ರನ್ನ ಕೇಳಿದ್ರಿ. ಎಲ್ಲರಲ್ಲೂ ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಭಾರತೀಯ ಜನತಾ ಪಕ್ಷದ ಶ್ರೀ ವೀರಣ್ಣ ಚರಂತಿಮಠ ಅವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇವತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಮತದಾನವನ್ನ ಯೋಚಿಸಿ ಮಾಡುವಂತಹ ಅವಶ್ಯಕತೆ ಇದೆ. ಯಾವ ಪಕ್ಷ ನಮ್ಮ ರಾಜ್ಯದ ಮತ್ತು ದೇಶದ ಬೆಳವಣಿಗೆಯ ಬಗ್ಗೆ ಯೋಚನೆ ಮಾಡುತ್ತೋ, ಯಾವ ಪಕ್ಷವನ್ನ ಸನ್ಮಾನ್ಯ ಶ್ರೀ ಅನಂತಕುಮಾರ್ ಅವರು ಕಟ್ಟಿ ಜನಾನುರಾಗಿ ಕೆಲಸಗಳನ್ನ ಮಾಡಿದ್ರು, ಅಂತಹ ಪಕ್ಷದ ಇವತ್ತು ನಮ್ಮ ಆ ಪಕ್ಷದ ಶ್ರೀ ವೀರಣ್ಣ ಚರಂತಿಮಠ ಅವರು ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಜನರಿಗೆ ಜನಾನುರಾಗಿಗಳಾಗಿ ಜನರನ್ನ ಸದಾ ಜನರ ಮಧ್ಯೆನೇ ಇರುವಂತವ್ರು. ಹೀಗಾಗಿ ಅವ್ರು ಮಾಡ್ತಿರೋ ಕೆಲಸಗಳು, ಬಾಗಲಕೋಟೆ ಪರವಾಗಿ ಮಾಡ್ತಿರೋ ಕೆಲಸಗಳು ಈಗಾಗಲೇ ನಮ್ಗೆಲ್ಲ ಗೊತ್ತಿರುವಂತಹದ್ದೇ. ಅಂತ ಒಂದು ಪಕ್ಷಕ್ಕೆ ನಾವು ಮತ ಹಾಕಿ ವೀರಣ್ಣ ಚರಂತಿಮಠ ಅವ್ರನ್ನ ಆರಿಸಿ ತಂದ್ರೆ ಖಂಡಿತವಾಗಿಯೂ ಇಲ್ಲಿ ಬಾಗಲಕೋಟೆ ಮತದಾರರು ಹಾಕಿರುವಂತಹ ಒಂದು ಮತ ಅದು ಬೆಂಗಳೂರಿನಲ್ಲಿ ಗದ್ದುಗೆಯನ್ನು ಅಲಗಾಡಿಸ್ಲಿಕ್ಕೆ ಖಂಡಿತವಾಗಿಯೂ ದೊಡ್ಡ ಪ್ರಮಾಣದಲ್ಲಿ ಅದು ಸಹಾಯ ಮಾಡುತ್ತೆ. ಮುಂದಿನ ದಿನದಲ್ಲಿ ಹೊಸ ಯುಗ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಒಂದು ಸರಿಯಾದ ಮತ ಅದು ಸಹಾಯ ಮಾಡುತ್ತೆ ಅಂತ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. X16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.